ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅವಲಕ್ಕಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗೊಜ್ಜವಲಕ್ಕಿ ಮಾಡಕ್ಕೆ ಫಸ್ಟ್ ಒಂದು ಪಾಂಡೆಲಿ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಡೆ ರುಬ್ಕೊಳಕ್ಕೆ ಕಾಯಿ, ಒಣಮೆಣಸು, ಕರ್ಬೇವಿನ ಸೊಪ್ಪು, ಮತ್ತು ಹುಣಸೆ ಹಣ್ಣು, ಸಾಸಿವೆ, ಧನಿಯಾ ಬೇಕಾದ್ರೆ ಹಾಕೊಂಬೋದಿಲ್ಲ, ನಾನು ಸ್ಕಿಪ್ ಮಾಡ್ಕೊಬೇಕು. ರುಬ್ಕೊಳಕ್ಕೆ ಹಾಕೊಂಡಿರೋದು. ಈ ಕಡೆ ದಪ್ಪ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕೊಬೇಕು. ಪುಡಿ ಉಪ್ಪು, ಅರಿಶಿನ ಬೇಕಾದ್ರೆ ಹಾಕೊಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಒಗ್ಗರಣೆಗೆ ಬೇಕಾದ್ರೆ ಹಾಕೊಳ್ಬೋದು. ಈಗ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಅವಲಕ್ಕಿಗೆ ಅರಿಶಿನ ಹಾಕೊಂಡಿದ್ದೀವಿ. ಅರಿಶಿನ ಮತ್ತು ಉಪ್ಪು, ಪುಡಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ರುಬ್ಕೊಳ್ಬೇಕು. ನೈಸಾಗಿ ಮಸಾಲೆ ಮಾಡ್ಕೊಳ್ಳೋಕ್ಕೆ ತೆಗೆದಿಟ್ಕೊಂಡಿದ್ದಾರ ಅದು ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕೊಂಡು ಮತ್ತೆ ಗ್ರೈಂಡಾಗಿ ರುಬ್ಕೊಳ್ಬೇಕು. ಈಗ ಸಾಂಬಾರಿಗೆಲ್ಲ ಮಸಾಲ ಮಾಡ್ಕೊತೀವಲ್ಲ ಆ ಹದ ಬರಬೇಕು. ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಮಸಾಲ ರೆಡಿ ಇದೆ. ಈಗ ಒಗ್ಗರಣೆ ಏನೇನು ಹಾಕಿದ್ದೀನಿ ತೋರಿಸ್ತೀನಿ. ಫಸ್ಟ್ ಬಾಣಲೆಲಿ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಂಡಿದ್ದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸು ಹಾಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ಆಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಆಮೇಲೆ ಮಸಾಲ ಮಾಡ್ಕೊಂಡಿದ್ವಲ್ಲ, ರುಬ್ಬಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಬೇಕು. ರುಬ್ಬಿಟ್ಕೊಂಡಿದ್ದು ಹಾಕ್ಕೊಬೇಕು ಮಸಾಲ. ಈಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಮ್ಮ ಸೈಡಲ್ಲೆಲ್ಲ ಗೊಜ್ಜು ಅವಲಕ್ಕಿ ಅಂತಾರೆ. ಕುಂದಾಪುರ ಸೈಡಲ್ಲೆಲ್ಲ ಹುಳಿ ಅವಲಕ್ಕಿ ಅಂತ ಹೇಳ್ತಾರೆ. ಇದು ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತಾರೆ ಗೊಜ್ಜು ಅವಲಕ್ಕಿ, ಮೊಸರು ಅವಲಕ್ಕಿ ಅಂತ. ನಾವು ಗೊಜ್ಜು ಅವಲಕ್ಕಿ ಮಾಡಿರೋದು, ತಿಂಡಿಗೆ ಮಾಡೋಣ ಅಂತ ಮಾಡಿರೋದು. ನಿಮ್ಗೆ ಬೇಕಾದ್ರೆ ಗೊಜ್ಜು ತೆಗ್ದಿಟ್ಕೊಬೋದು, ಯಾವಾಗ ಬೇಕಾದ್ರೂ ಮಾಡ್ಕೊಬೋದು. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹಾಳಾಗಲ್ಲ. ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಸಿ ವಾಸನೆ ಹೋಗಿದೆ. ಈಗ ದಪ್ಪ ಅವಲಕ್ಕಿ ತೊಗೊಂಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀವಿ. ನೆನೆಸಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀವಿ. ಉಪ್ಪು, ಬೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ದಪ್ಪ ಅವಲಕ್ಕಿನ ತೊಗೊಂಡಿದ್ವಲ್ಲ ಅದು ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಕ್ಕೊಳ್ಬೇಕು. ಸಕ್ಕರೆ ಬದಲು ಬೆಲ್ಲ ಹಾಕ್ಕೊಬೇಕು. ಇದಕ್ಕೆ ಬೆಲ್ಲನೇ ಚೆಂದ ಆಗೋದು. ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ದಪ್ಪ ಅವಲಕ್ಕಿ ಎಲ್ಲ ಹಾಕ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಬೇಕಾದರೆ ಸೇರಿಸ್ಕೊಳ್ಬೋದು, ಕಮ್ಮಿ ಅನ್ಸಿದ್ರೆ ಸೇರಿಸ್ಕೊಬೋದು, ಇಲ್ಲಾಂದ್ರೆ ಬೇಡ. ಕರೆಕ್ಟ್ ಅನ್ಸಿದ್ರೆ ಬೇಡ. ಮಿಕ್ಸ್ ಮಾಡ್ಕೊಬೇಕು. ಈ ಥರನೂ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಗೊಜ್ಜು ಅವಲಕ್ಕಿ. ರೆಡಿಯಾಗಿದೆ ಗೊಜ್ಜು ಅವಲಕ್ಕಿ. ತಟ್ಟೆಗೆ ಸರ್ವ್ ಮಾಡ್ಕೊಂಬಿಟ್ರೆ ಆಯಿತು. ಇದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿರೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಬೇಡ, ಅಂದರೆ ಹುಳಿನೂ ಬೇಡ. ಯಾಕಂದರೆ ಹುಣಸೆ ಹುಳಿ ಹಾಕಿದ್ದೀವಲ್ಲ ರುಬ್ಬಕ್ಕೆ, ಅದೇ ಸಾಕು. ಈಗ ರೆಡಿ ಆಗಿದೆ. ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.